ಡಯಾಬಿಟಿಸ್ ಮಧುಮೇಹ ಪ್ರಪಂಚದಾದ್ಯಂತ ಜನರನ್ನು ಹೆಚ್ಚಾಗಿ ಕಾಡುತ್ತಿರುವ ಅತಿ ದೊಡ್ಡ ಆರೋಗ್ಯ ಸಮಸ್ಯೆಗಳಲ್ಲಿ ಒಂದಾಗಿದೆ. ಒಮ್ಮೆ ಮಧುಮೇಹ ಬಂದರೆ ಜೀವನ ಪರ್ಯಂತ ಔಷಧಿಗಳನ್ನು ತೆಗೆದುಕೊಳ್ಳಬೇಕು. ಅಷ್ಟೇ ಅಲ್ಲದೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸದಿದ್ದರೆ ಅನೇಕ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು. ವಿಶೇಷವಾಗಿ ಮಧುಮೇಹಿಗಳು ಕಣ್ಣಿನ ಆರೋಗ್ಯದ ಬಗ್ಗೆ ಹೆಚ್ಚು ಜಾಗೃತಿ ವಹಿಸಬೇಕು. ಮಧುಮೇಹ ರೋಗವು ಕಣ್ಣಿನ ಹಾನಿಯ ಅಪಾಯವನ್ನು ಹೆಚ್ಚಿಸುತ್ತದೆ. ರಕ್ತದಲ್ಲಿನ ಸಕ್ಕರೆ ಮಟ್ಟವು ತುಂಬ ಹೆಚ್ಚಾದಾಗ ಅನೇಕ ಸಮಸ್ಯೆಗಳು ಉದ್ಭವಿಸುತ್ತವೆ. ಹೆಚ್ಚು ಹಸಿವು, ಆಗಾಗ ಬಾಯಾರಿಕೆ, ಪದೇ ಪದೇ ಮೂತ್ರ ವಿಸರ್ಜನೆ, ತೀವ್ರ ಆಯಾಸ ಇವು ಡಯಾಬಿಟಿಸಿನ ಲಕ್ಷಣಗಳಾಗಿವೆ. ಸಕ್ಕರೆ ಮಟ್ಟವನ್ನು ನಿಯಂತ್ರಿಸದಿದ್ದರೆ ಏನು ಆಗುತ್ತದೆ ಎಂದರೆ ಗಂಭೀರ ಹೃದಯ ಸಮಸ್ಯೆಗಳು ಮತ್ತು ಕಿಡ್ನಿ ಫೇಲ್ ಆಗುವ ಸಾಧ್ಯತೆ ಹೆಚ್ಚು. ಅಷ್ಟೇ ಅಲ್ಲದೆ ಕಣ್ಣುಗಳ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ. ದೃಷ್ಟಿಗೋಚರ ಶಕ್ತಿಯನ್ನು ಕಳೆದುಕೊಳ್ಳುವ ಅಪಾಯವಿದೆ. ಮಧುಮೇಹವು ರೆಟಿನಾದಲ್ಲಿರುವ ಸಣ್ಣ ರಕ್ತ ಕಣಗಳನ್ನು ಹಾನಿಗೊಳಿಸುತ್ತದೆ. ಇದರಿಂದಾಗಿ ದೃಷ್ಟಿ ಮಂಕಾಗುತ್ತದೆ. ದೃಷ್ಟಿ ನರಗಳು ದುರ್ಬಲಗೊಳ್ಳುವ ಸಾಧ್ಯತೆ ಇದೆ. ರಕ್ತಸ್ರಾವದಂಥ ಸಮಸ್ಯೆಗಳು ಉಂಟಾಗಬಹುದು. ಇದನ್ನೇ ಡಯಾಬಿಟಿಕ್ ರೆಟಿನೋಪತಿ ಎಂದು ಕರೆಯಲಾಗುತ್ತದೆ. ದೇಹದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸದಿದ್ದರೆ ಯಾವ ರೀತಿಯ ಕಣ್ಣಿನ ಸಮಸ್ಯೆಗಳು ಉಂಟಾಗಬಹುದು ಎಂಬುದು ನಾವು ಮೊದಲೇ ತಿಳಿದುಕೊಳ್ಳುವುದು ಬಹಳ ಮುಖ್ಯ. ರೆಟಿನಾದ ಮಧ್ಯಭಾಗವನ್ನು ಮ್ಯಾಕ್ಯುಲ್ ಎಂದು ಕರೆಯಲಾಗುತ್ತದೆ. ಮಧುಮೇಹ ಜಾಸ್ತಿಯಾದರೆ ಇದು ಊತಕ್ಕೆ ಕಾರಣವಾಗಬಹುದು. ಇದೇ ಮುಂದುವರಿಯುತ್ತಿದ್ದರೆ ದೃಷ್ಟಿ ಮಂದಾಗಲು ಕಾರಣವಾಗಬಹುದು. ಇದಕ್ಕೆ ತಕ್ಷಣ ಚಿಕಿತ್ಸೆ ಪಡೆಯದಿದ್ದರೆ ಇದು ದೃಷ್ಟಿಯ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ. ಅಷ್ಟೇ ಅಲ್ಲದೆ ಮಸೂರದ ಪದರದಿಂದಾಗಿ ಕಣ್ಣಿನ ಪೊರೆಗಳು ರೂಪುಗೊಳ್ಳಬಹುದು ಮತ್ತು ದೃಷ್ಟಿ ದುರ್ಬಲವಾಗುತ್ತದೆ. ಮಧುಮೇಹಿಗಳಿಗೆ ಗ್ಲುಕೋಮ ಬರುವ ಸಾಧ್ಯತೆ ಹೆಚ್ಚು. ಇದು ಆಪ್ಟಿಕ್ ನರಗಳಿಗೆ ಹಾನಿಯುಂಟು ಮಾಡುತ್ತದೆ ಮತ್ತು ಸಂಪೂರ್ಣ ದೃಷ್ಟಿ ನಷ್ಟಕ್ಕೆ ಕಾರಣವಾಗಬಹುದು. 2020ರ ವೇಳೆಗೆ ವಿಶ್ವದಾದ್ಯಂತ ಸುಮಾರು 100 ಬಿಲಿಯನ್ ಜನರ ಮಧುಮೇಹ ರೆಟಿನೋಪತಿಯಿಂದ ಬಳಲುತ್ತಿದ್ದಾರೆ ಎಂದು ಅಂದಾಜಿಸಲಾಗಿದೆ. ಹಾಗೆ ಈ ಸಮಸ್ಯೆ ಹೆಚ್ಚಾಗಿ ಯಾಕೆ ಕಂಡುಬಂದಿದೆ ಎಂದರೆ ಮಧುಮೇಹ ನಿಯಂತ್ರಣ ಇಲ್ಲದೆ ಇರುವವರಲ್ಲಿ ಕಂಡುಬಂದಿದೆ. ಈ ಸಮಸ್ಯೆ 2045ರ ವೇಳೆಗೆ ಸುಮಾರು 16 ಕೋಟಿ ತಲುಪುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ. ಮಧುಮೇಹ ಇರುವವರು ರಾತ್ರಿ ಹೊತ್ತು ದೃಷ್ಟಿ ಸಮಸ್ಯೆ ಹೊಂದಿದರೆ, ದೃಷ್ಟಿಯಲ್ಲಿ ಕಪ್ಪು ಕಲೆಗಳು ಕಂಡುಬಂದರೆ ಅಥವಾ ಬೆಳಕನ್ನು ಸಹಿಸಲಾಗದಿದ್ದರೆ, ಕಣ್ಣುಗಳಲ್ಲಿ ನೋವು ಅಥವಾ ಒತ್ತಡವನ್ನು ಅನುಭವಿಸಿದರೆ ತಕ್ಷಣ ವೈದ್ಯರ ಸಲಹೆಯನ್ನು ಪಡೆಯಬೇಕು. ಮಧುಮೇಹ ವಿಶ್ವದಾದ್ಯಂತ ವ್ಯಾಪಕವಾಗಿ ಹೆಚ್ಚಾಗುತ್ತಿದೆ. ಇದು ಹೆಚ್ಚಾಗಿ ವಯಸ್ಕರಲ್ಲಿ ಕಂಡುಬರುತ್ತದೆ. ಅಷ್ಟೇ ಅಲ್ಲದೆ ಚಿಕ್ಕ ಮಕ್ಕಳಲ್ಲಿಯೂ ಸಹ ಈ ಮಧುಮೇಹ ಕಂಡುಬರುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಒಮ್ಮೆ ಬಂದರೆ ಈ ಮಧುಮೇಹ ಅವರ ಜೀವನ ಉದ್ದಕ್ಕೂ ಕಾಡುತ್ತಲೇ ಇರುತ್ತದೆ. ಗರ್ಭಿಣಿಯರಲ್ಲಿ ಕಂಡುಬರುವ ಗರ್ಭಾವಸ್ಥೆಯ ಮಧುಮೇಹವು ಕಣ್ಣಿನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಇದರಿಂದ ಜಾಗೃತವಾಗಿರಬೇಕು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.